ಸೂಪರ್ ಪ್ರೈಮೇಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ 18ನಲ್ಲಿ ನೋಡಿ. ಆರ್ಸಿಬಿ ವಿಜಯೋತ್ಸವ ಸಮಯದ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ಮೇಲಿನ ಅಮಾನತು ಆದೇಶವನ್ನು ಸರ್ಕಾರ ವಾಪಸ್ ಪಡೆದಿದೆ. ಜೂನ್ 4ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ನಡೆದ ದುರಂತದಲ್ಲಿ 11 ಮಂದಿ ಸಾವಿಗೀಡಾಗಿತ್ತು. ಇದಕ್ಕೆ ಪೊಲೀಸರನ್ನ ಹೊಣೆಯಾಗಿಸಿದ್ದ ಸರ್ಕಾರ ಅಂದಿನ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಅವರು ಸೇರಿದಂತೆ 5 ಅಮಾನತುಗೊಳಿಸಿ ಆದೇಶವನ್ನು ಮಾಡಿತ್ತು. ಸದ್ಯ ಸಿಎಟಿ ಮೊರೆ ಹೋಗಿದ್ದ ಹೆಚ್ಚುವರಿ ಪೊಲೀಸ್ ಕಮಿಷನರ್ ಆಗಿದ್ದ ವಿಕಾಸ್ ಕುಮಾರ್ ಅವರನ್ನು ಹೊರತುಪಡಿಸಿ ಉಳಿದವರ ಅಮಾನತು ಆದೇಶವನ್ನು ಸರ್ಕಾರ ವಾಪಸ್ ಪಡೆದಿದೆ. ರಾಜ್ಯದಲ್ಲಿ ಉದ್ಭವಿಸಿರುವ ರಸಗೊಬ್ಬರ ಕೊರತೆ ಸಮಸ್ಯೆಯಿಂದ ರೈತರಿಗೆ ಸದ್ಯಕ್ಕೆ ಮುಕ್ತಿ ಸಿಗುವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಇಂದು ಕೂಡ ಉತ್ತರ ಕರ್ನಾಟಕದ ಹಲವೆಡೆ ರೈತರು ಗೊಬ್ಬರ ಪೂರೈಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಆದರೆ ಕೃಷಿ ಸಚಿವ ಚಲುವರಾಯಸ್ವಾಮಿ, ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಹಲವರು ಸದ್ಯದ ಸಮಸ್ಯೆಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಬೊಟ್ಟು ಮಾಡಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಕೊರತೆ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಸಂಸದರ ನಿಯೋಗ ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಜೆಪಿ ನಡ್ಡಾ ಅವರನ್ನು ಭೇಟಿಯಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗ ನವದೆಹಲಿಯ ಕಚೇರಿಯಲ್ಲಿ ಭೇಟಿಯಾಗಿದೆ. ಈ ವೇಳೆ ರಾಜ್ಯಕ್ಕೆ ಅಗತ್ಯ ಗೊಬ್ಬರ ಪೂರೈಸುವಂತೆ ಮನವಿ ಮಾಡಿದರು. ಶೀಘ್ರವೇ ಅಗತ್ಯ ಯೂರಿಯಾವನ್ನು ಪೂರೈಸುವುದಾಗಿ ನಡ್ಡಾ ಭರವಸೆ ನೀಡಿದ್ದಾರಂತೆ. ಕೊಪ್ಪಳದಲ್ಲಿ ಗೊಬ್ಬರ ಸಿಗದೆ ರೈತ ಮಣ್ಣು ತಿಂದ ಪ್ರಕರಣ ಸಂಬಂಧ ರೈತ ಚಂದ್ರಪ್ಪ ಬಡಗಿ ಮನೆಗೆ ಬಿಜೆಪಿ ನಿಯೋಗ ಭೇಟಿ ನೀಡಿದೆ. ಕೊಪ್ಪಳ ತಾಲೂಕಿನ ಕುಣಕೇರಿ ತಾಂಡಾಕ್ಕೆ ಭೇಟಿ ನೀಡಿದ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ತಂಡ ಚಂದ್ರಪ್ಪ ಬಡಗಿಗೆ 2 ಚೀಲ ಯೂರಿಯಾ ನೀಡಿದೆ. ಬಳಿಕ ಮಾತನಾಡಿದ ಎಎಸ್ ನಡಹಳ್ಳಿ, ಗೊಬ್ಬರ ಕೊಡುವಲ್ಲಿ ಸರ್ಕಾರ ತಾರತಮ್ಯ ಮಾಡಿದೆ ಅಂತ ಕಿರಿಕಾರಿದರು. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸರ್ಕಾರ ಮತ್ತೆ ಎಸ್ಸಿಪಿ ಟಿಎಸ್ಪಿ ಮೀಸಲು ಹಣವನ್ನು ಬಳಕೆಗೆ ಮುಂದಾಗಿದೆ. 2025-26ನೇ ಸಾಲಿನಲ್ಲಿ ಎಸ್ಸಿಪಿ ಟಿಎಸ್ಪಿ ಅಡಿ 42,17.51 ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. ಇದರಲ್ಲಿ 11,898.84 ಕೋಟಿ ರೂಪಾಯಿಗಳನ್ನು ಬಳಸಿಕೊಳ್ಳುವುದಕ್ಕೆ ಸರ್ಕಾರ ತೀರ್ಮಾನಿಸಿದೆ. ಸರ್ಕಾರದ ನಿರ್ಧಾರಕ್ಕೆ ಕಿಡಿಕಾರಿರುವ ಬಿಜೆಪಿ ನಾಯಕರು ಮುಂಬರುವ ಅಧಿವೇಶನದಲ್ಲಿ ಈ ಬಗ್ಗೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಜಾತಿ ಮಠಗಳಿಂದ ಸಮಾಜ ಕಲುಷಿತವಾಗುತ್ತಿದೆ ಎಂಬ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಭಾರೀ ವಿರೋಧ ವ್ಯಕ್ತವಾಗಿದೆ. ದಾವಣಗೆರೆಯಲ್ಲಿ ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟ ಈ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದೆ. ಕಾಗಿನೆಲೆ ಕನಕ ಗುರುಪೀಠದ ನಿರಂಜನಾನಂದಪುರಿ ಶ್ರೀ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಇವರ ಮಾತಿಗೆ ಭೂವಿ ಪೀಠದ ಶ್ರೀಗಳು ಕೂಡ ಧ್ವನಿಗೂಡಿಸಿದ್ದಾರೆ. ವಿವಾದ ತೀವ್ರವಾಗ್ತಾ ಇದ್ದಂತೆ ಸ್ಪಷ್ಟನೆ ನೀಡಿರುವ ರಂಭಾಪುರಿ ಶ್ರೀಗಳು, ನನ್ನ ಹೇಳಿಕೆಯನ್ನು ತಪ್ಪಾಗಿ ಗ್ರಹಿಸಲಾಗಿದೆ, ನಮ್ಮ ಸಮುದಾಯದ ಪರಂಪರೆ ಕುರಿತು ಮಾತ್ರ ನಾನು ಅಭಿಪ್ರಾಯ ವ್ಯಕ್ತಪಡಿಸಿದ್ದೆ ಅಂತ ಹೇಳಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಿದ್ದರಾಮಯ್ಯರನ್ನ ಹೋಲಿಕೆ ವಿಚಾರ ಈಗಾಗಲೇ ಭಾರಿ ಚರ್ಚೆ ಆಗ್ತಾ ಇದೆ. ಡಾಕ್ಟರ್ ಯತೀಂದ್ರ ಅವರ ಮಾತನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಡಾಕ್ಟರ್ ಎಸ್ಸಿ ಮಹದೇವಪ್ಪ ಸೇರಿದಂತೆ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂಸದ ಯದುವೀರ್, ನಾಯಕತ್ವ ಇರೋದು ಕೆಲಸ ಮಾಡೋಕೆ, ಹೋಲಿಕೆ ಮಾಡೋಕಲ್ಲ ಅಂತ ತೀಕ್ಷ್ಣವಾಗಿ ಕುಟುಕಿದ್ದಾರೆ. ಇನ್ನು ಯತೀಂದ್ರ ಕ್ಷಮೆಗಾಗಿ ಮೈಸೂರಿನಲ್ಲಿ ಜೆಡಿಎಸ್ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಬೆನ್ನಲ್ಲೇ ಬಿಜೆಪಿ ಟಿಕೆಟ್ ವಿಚಾರ ಮುನ್ನೆಲೆಗೆ ಬಂದಿದೆ. 3 ದಿನಗಳ ಹಿಂದಿನ ಕಾರ್ಯಕ್ರಮವೊಂದರಲ್ಲಿ ರುದ್ರೇಶ್ ಹೆಸರನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಘೋಷಣೆ ಮಾಡಿದರು. ಇದು ಈಗ ಜೆಡಿಎಸ್ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಬಿವೈ ವಿಜಯೇಂದ್ರ ಮುಂದಾಗಿದ್ದಾರೆ. ಮೈಸೂರು ಬಳಿಕ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೆಸಲಾಯಿತು. ಸಿಎಂ ಡಿಸಿಎಂಗೆ ಬೆಲ್ಲ ಮತ್ತು ಕಬ್ಬಿನಿಂದ ಮಾಡಲಾಗಿದ್ದ ಬೃಹತ್ ಹಾರ ಹಾಕಿ ಸ್ವಾಗತಿಸಲಾಯಿತು. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ. ಬಿಜೆಪಿಯವರ ಇನ್ನೊಂದು ಹೆಸರೇ ಸುಳ್ಳೇ ಅವರ ಮನೆ ದೇವರು ಅಂತ ಕಿಡಿಕಾರಿದರು. ದೆಹಲಿಯಲ್ಲಿ ನಡೆದ ಬೀದಿನಾಯಿ ದಾಳಿಗೆ ಬಾಲಕಿ ಸಾವು ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಸೋಮೋಟೋ ಪ್ರಕರಣವನ್ನು ದಾಖಲಿಸಿ ಅರ್ಜಿ ವಿಚಾರಣೆ ನಡೆಸಿರುವಂತಹ ಕೋರ್ಟ್, ಬೀದಿ ನಾಯಿಗಳ ದಾಳಿ ಮತ್ತು ಅದರಿಂದ ಉಂಟಾಗುವ ಸಾವು ನೋವುಗಳು ಆತಂಕಕಾರಿ ಅಂತ ಅಭಿಪ್ರಾಯಪಟ್ಟಿದೆ. 6 ವರ್ಷದ ಬಾಲಕಿ ಸಾವಿನ ಬಗ್ಗೆ ಮಾಧ್ಯಮ ವರದಿ ಆಧಾರದಲ್ಲಿ ಕೋರ್ಟ್ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ಮಹಾಮಳೆ ಸುರಿಯುತ್ತಾ ಇದೆ. ಪರಿಣಾಮವಾಗಿ ಇಡೀ ನಗರದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಗಳ ಮುಂದೆಯೂ 2 ರಿಂದ 3 ಅಡಿ ನೀರು ನಿಂತಿದೆ. ಬಿಹಾರದ ವಿಧಾನಮಂಡಲ ಮುಖ್ಯ ಕಚೇರಿ ಮುಂದೆಯೇ 2 ಅಡಿಯಷ್ಟು ನೀರು ನಿಂತಿದೆ. ರಾಜಭವನ, ರೈಲು ನಿಲ್ದಾಣಕ್ಕೂ ಕೂಡ ನೀರು ನುಗ್ಗಿದೆ. ಆಗಸ್ಟ್ 1ರಿಂದ ಡಿಜಿಟಲ್ ಹಣ ಪಾವತಿ ವ್ಯವಸ್ಥೆ ಯುಪಿಐನಲ್ಲಿ ಎನ್ಪಿಸಿಐ ಹಲವು ಬದಲಾವಣೆಗಳನ್ನು ಜಾರಿಗೆ ತರುತ್ತಾ ಇದೆ. ದಿನಕ್ಕೆ 50 ಬಾರಿ ಬ್ಯಾಲೆನ್ಸ್ ಪರಿಶೀಲನೆಗೆ ಅವಕಾಶ, ಆಟೋ ಡೆಬಿಟ್ಗಳಿಗೆ 3 ನಿರ್ದಿಷ್ಟ ಸ್ಲಾಟ್ಗಳು ನಿಗದಿ ಮತ್ತು
ನಿಮ್ಮ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನು ದಿನಕ್ಕೆ 25 ಬಾರಿ ಮಾತ್ರ ಪಡೆಯಲು ಅವಕಾಶ ಇರಲಿದೆ. ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ ವಿರುದ್ಧದ ಪ್ರಶ್ನೆಗಾಗಿ ಲಂಚ ಪಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ಪೂರ್ಣಗೊಳಿಸಿದೆ. ಲೋಕಪಾಲಿಗೆ ಸಿಬಿಐ ತನ್ನ ವರದಿಯನ್ನು ಸಲ್ಲಿಸಿದೆ. 2023ರಲ್ಲಿ ಉದ್ಯಮಿ ಹೀರಾನಂದಾನಿ ಅವರಿಂದ ಲಂಚ ಪಡೆದು ಲೋಕಸಭೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದರು ಎಂಬ ಆರೋಪ ಮಹುವಾ ಮೊಯಿತ್ರಾ ವಿರುದ್ಧ ಇದೆ. ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ. ಮಲೇಷಿಯಾದಲ್ಲಿ ನಡೆದ ಆಸಿಯಾನ್ ನಾಯಕರ ಸಂಧಾನ ಸಭೆಯಲ್ಲಿ ಕದನ ವಿರಾಮಕ್ಕೆ ಉಭಯ ದೇಶಗಳು ಒಪ್ಪಿಕೊಂಡಿವೆ. ಇಂದು ಮಧ್ಯರಾತ್ರಿಯಿಂದಲೇ ಕದನ ವಿರಾಮ ಜಾರಿಯಾಗ್ತಾ ಇದೆ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಮಹತ್ವಾಕಾಂಕ್ಷಿ NISAR ಉಪಗ್ರಹ ಉಡಾವಣೆಗೆ ಜುಲೈ 30ರಂದು ದಿನಾಂಕ ನಿಗದಿಯಾಗಿದೆ. ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಭೂ ಸಮೀಕ್ಷೆಯ ಸಿಂಥೆಟಿಕ್ ಅಪಾರ್ಚರ್ ರಾಡಾರ್ ಅನ್ನು ಆಂಧ್ರದ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಗ್ತಾ ಇದೆ. ದಕ್ಷಿಣ ಅಲ್ಬೇನಿಯಾದಲ್ಲಿ ಭೀಕರ ಕಾಡ್ಗಿಚ್ಚು ಹರಡಿದೆ. ಬಿಸಿ ಗಾಳಿಯಿಂದಾಗಿ ಬೆಂಕಿ ಹೆಚ್ಚಾಗ್ತಾ ಇದ್ದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಬೆಂಕಿಯನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ವಾಹನ, ಹೆಲಿಕಾಪ್ಟರ್ಗಳ ಮೂಲಕ ಹರಸಾಹಸ ಪಡಲಾಗ್ತಾ ಇದೆ. ಈಗಾಗಲೇ ಅಪಾರ ಪ್ರಮಾಣದಲ್ಲಿ ಕಾಡು ಜೀವ ಸಂಕುಲ ನಾಶವಾಗಿದೆ. ಜಾರ್ಜಿಯಾದಲ್ಲಿ ನಡೆದ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ ಫೈನಲ್ನಲ್ಲಿ 19 ವರ್ಷದ ದಿವ್ಯಾ ದೇಶ್ಮುಖ್ ಚಾಂಪಿಯನ್ ಆಗಿ ಹೊರಹೋಗಿದ್ದಾರೆ. ಅನುಭವಿ ಗ್ರ್ಯಾಂಡ್ ಮಾಸ್ಟರ್ ಭಾರತೀಯರೇ ಆಗಿರುವಂತಹ ಕೊನೇರು ಹಂಪಿಯವರನ್ನು ಟೈ ಬ್ರೇಕರ್ನಲ್ಲಿ ಸೋಲಿಸಿ ಚರಿತ್ರೆ ಬರೆದಿದ್ದಾರೆ. ಈ ಮೂಲಕ ದಿವ್ಯಾ ಭಾರತದ ಮೊದಲ ಮಹಿಳಾ ವಿಶ್ವಕಪ್ ವಿಜೇತೆಯಾಗಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಈಗ ಬಹಳ ಮುಖ್ಯವಾಗಿ ಸಮಾಧಿ ಮಾಡಿರುವಂತಹ, ಸಾಮೂಹಿಕವಾಗಿ ಸಮಾಧಿ ಮಾಡಿರತಕ್ಕಂತಹ ಶವಗಳ ಹುಡುಕಾಟ ಶುರುವಾಗಿ ಇವತ್ತಿನಿಂದ SIT ಸ್ಥಳ ಮಹಜರನ್ನು ಆರಂಭಿಸಿದೆ. ಮುಸುಕುಧಾರಿ ವ್ಯಕ್ತಿ ಎಲ್ಲೆಲ್ಲಿ ಶವ ಹೂತಿದ್ದ ಅಂತ ಆತನೇ ತೋರಿಸ್ತಾ ಇದ್ದು ಇವತ್ತು ಒಂದೇ ದಿನ 13 ಕಡೆಗಳಲ್ಲಿ ಗುರುತು ಹಾಕಲಾಗಿದೆ. ಈ 13 ಜಾಗಗಳಿಗೂ ಕೂಡ ಈಗ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದ್ದು ನಾಳೆಯಿಂದ ಮತ್ತಷ್ಟು ಜಾಗಗಳನ್ನು ಗುರುತಿಸುವಂತಹ ಕೆಲಸ ನಡೆಯಲಿದೆ. ಹಾಗಾದರೆ ಇವತ್ತು ನೇತ್ರಾವತಿ ನದಿ ತೀರದಲ್ಲಿ ಯಾವ ಸ್ವರೂಪದಲ್ಲಿ ಮಹಜರು ಕಾರ್ಯ ನಡೆಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಸದ್ದು. ಮೊದಲ ದಿನದಿಂದಲೂ ನ್ಯೂಸ್ 18 ನಿರ್ಭೀತ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ SIT ಎಂಟ್ರಿಯನ್ನ ಕೊಡಲಿದೆ. ಸತ್ಯ ಕೆದಕಲು SIT ಮುಹೂರ್ತ ಇಟ್ಟಿದೆ. 100 ಶವ ಹೂತಿದ್ದೇನೆ ಎಂದವನ ವಿಚಾರಣೆಯನ್ನ ಮಾಡಲಾಗಿದೆ. SIT ಟೀಮ್ ರಚನೆಯ ನಂತರದಲ್ಲಿ ನಿನ್ನೆಯಿಂದ ಇಲ್ಲಿವರೆಗೂ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳು. ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಸದ್ದು ಅನ್ನೋದನ್ನ ಮೊದಲ ದಿನದಿಂದಲೂ ನಿರ್ಭೀತ ವರದಿ ಮಾಡಿದ್ದು ನಿಮ್ಮ ನ್ಯೂಸ್ 18. ತಲೆಬುರುಡೆ ಸಾಕ್ಷ್ಯ ಕೊಟ್ಟಿದ್ದ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾರೆ ಅಂತ ನಿಖರ ಮಾಹಿತಿ ಕೊಟ್ಟಿದ್ದು ನಿಮ್ಮ ನ್ಯೂಸ್ 18. ಇವತ್ತು ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡಿದ್ದನ್ನು ನಿರಂತರವಾಗಿ ಲೈವ್ ಕವರೇಜ್ ಮಾಡಿದ್ದು ನಿಮ್ಮ ನ್ಯೂಸ್ 18. ಎಲ್ಲರಿಗಿಂತ ಮೊದಲು ಇವತ್ತು ನಡೆದ ಸ್ಥಳ ಮಹಜರು ದೃಶ್ಯಗಳನ್ನೂ ಜನರಿಗೆ ತೋರಿಸಿದ್ದು ನಿಮ್ಮ ನ್ಯೂಸ್ 18. ಧರ್ಮಸ್ಥಳ ಸುತ್ತಮುತ್ತ 100 ಶವಗಳನ್ನ ಹೂತಿದ್ದೀನಿ ಅಂತ ಹೇಳಿದ್ದ ಅನಾಮಿಕ ತಲೆಬುರುಡೆಯೊಂದನ್ನ ತಂದು ಸಾಕ್ಷಿನೂ ಕೊಟ್ಟು ಕೋರ್ಟ್ನಲ್ಲೂ ಜಡ್ಜ್ ಎದುರು ಹೇಳಿಕೆ ಕೊಟ್ಟಿದ್ದ. ಇವತ್ತು ಅದೇ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ನಡೆಸಿದ್ರು. ದೃಶ್ಯ 1, ಬೆಳ್ತಂಗಡಿ ಅಜ್ಞಾತ ಸ್ಥಳ. ಖಾಕಿ ಭದ್ರತೆಯಲ್ಲಿ ಬಂದ ಅನಾಮಿಕ. ಬೆಳ್ತಂಗಡಿ ಭಾಗದಲ್ಲಿ ಅಜ್ಞಾತ ಸ್ಥಳದಲ್ಲಿ ತನ್ನ ವಕೀಲರ ಜೊತೆ ಅನಾಮಿಕ ವ್ಯಕ್ತಿ ಇದ್ದ. ಅದೇ ಅನಾಮಿಕನನ್ನ ಮಧ್ಯಾಹ್ನ 12:35ಕ್ಕೆ ಬಿಗಿ ಭದ್ರತೆಯಲ್ಲಿ KSRP ತುಕಡಿಯಲ್ಲಿ SIT ಅಧಿಕಾರಿಗಳು ಕರ್ಕೊಂಡು ಸ್ಥಳ ಮಹಜರಿಗೆ ಹೊರಟರು. ದೃಶ್ಯ 2, ಧರ್ಮಸ್ಥಳ ಸ್ನಾನಘಟ್ಟ. CRPF, ಗರುಡ ಪಡೆ, ಖಾಕಿ ಸೆಕ್ಯೂರಿಟಿ. ಅನಾಮಿಕ ವ್ಯಕ್ತಿಯನ್ನ SIT ಅಧಿಕಾರಿಗಳು ಮೊದಲು ಕರ್ಕೊಂಡು ಬಂದಿದ್ದು ನೇತ್ರಾವತಿ ನದಿ ನೀರು ಹರಿಯುವ ಧರ್ಮಸ್ಥಳದ ಪುಣ್ಯಸ್ಥಳವಾದ ಸ್ನಾನಘಟ್ಟಕ್ಕೆ. ಸ್ನಾನಘಟ್ಟದ ಜಾಗಕ್ಕೆ ಅನಾಮಿಕನನ್ನ ಕರ್ಕೊಂಡು ಬಂದಿದ್ದು ಬಿಗಿ ಭದ್ರತೆಯಲ್ಲಿ. ಯಾವುದೇ ಅನಾಹುತಗಳಾಗದಂತೆ ಎಚ್ಚರಿಕೆ ವಹಿಸಿದ್ದ SIT ಅಧಿಕಾರಿಗಳು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಭಕ್ತರಿಗೆ ಸ್ನಾನಕ್ಕೂ ಅವಕಾಶ ಕೊಟ್ಟಿರಲಿಲ್ಲ. ಧರ್ಮಸ್ಥಳ ಸ್ನಾನಘಟ್ಟಕ್ಕೆ ಕರೆತಂದಾಗ ಅನಾಮಿಕನಿಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದ CRPF ಭದ್ರತಾ ಪಡೆಗಳ ಭದ್ರತೆ ಇತ್ತು. ಕರ್ನಾಟಕದ ಗರುಡ ಟೀಮ್ ಭದ್ರತೆ ಒದಗಿಸಿದ್ರು. ಜೊತೆಗೆ 100ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯಲ್ಲಿ ಮಧ್ಯಾಹ್ನ 12:57ಕ್ಕೆ ಸ್ನಾನಘಟ್ಟಕ್ಕೆ ಕರೆತಂದ್ರು. ದೃಶ್ಯ 3, ಧರ್ಮಸ್ಥಳ ಸ್ನಾನಘಟ್ಟ. ಹೂತಿಟ್ಟ ಶವಗಳ ಸ್ಥಳಗಳ ಗುರುತು ಪತ್ತೆ. ಧರ್ಮಸ್ಥಳ ಸ್ನಾನಘಟ್ಟದ 100 ಮೀಟರ್ ಅಂತರದಲ್ಲಿ ಅನಾಮಿಕ ವ್ಯಕ್ತಿ SIT ಅಧಿಕಾರಿಗಳಿಗೆ ಕೈಸನ್ನೆ ಮೂಲಕ ಇಲ್ಲೇ ಸರ್ ಶವ ಹೂತು ಹಾಕಿದ್ದು ಅಂತ ತೋರಿಸ್ತಿದ್ದ. ತಲೆಬುರುಡೆಯನ್ನ ಸಾಕ್ಷಿಯನ್ನಾಗಿ ಕೊಟ್ಟಿದ್ದು ಆ ತಲೆಬುರುಡೆಯನ್ನ ತಂದ ಜಾಗವನ್ನೂ SIT ಅಧಿಕಾರಿಗಳಿಗೆ ತೋರಿಸಿದ.
ಸ್ವಲ್ಪವೂ ಎದೆಗುಂದದೆ, ಸ್ವಲ್ಪವೂ ಭಯ ಬೀಳದೆ, ಯಾವುದೇ ಹಿಂಜರಿಕೆ ಹೆದರಿಕೆ ಇಲ್ಲದೆ ಇಲ್ಲೇ ಶವಗಳು ಸಿಕ್ಕಿದ್ದು, ಇದೇ ಜಾಗದಲ್ಲೇ ಆ ಶವಗಳ ಅಂತ್ಯಕ್ರಿಯೆ ಮಾಡಿದ್ದು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಉತ್ತರ ಕೊಟ್ಟ. ದೃಶ್ಯ 4. ಧರ್ಮಸ್ಥಳ ಕಾಡು, ಕಾಡಿನಲ್ಲಿ ಹೂತಿಟ್ಟ ಸ್ಥಳ ಮಹಜರು. ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 2:50 ಅಂದ್ರೆ ಸುಮಾರು 2 ಗಂಟೆಗಳ ಕಾಲ ಧರ್ಮಸ್ಥಳ ಕಾಡಿನ ಒಳಗೆ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಹೋದ್ರು. ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ಹೇಳಿದ್ನೋ ಅಲ್ಲೆಲ್ಲ ಪೊಲೀಸರು ಟೇಪ್ ಕಟ್ಟಿ 1, 2, 3, 4 ಅಂತ ಸ್ಥಳಗಳನ್ನ ಗುರುತು ಮಾಡಿದ್ರು. ಮಧ್ಯಾಹ್ನ 3 ಗಂಟೆವರೆಗೂ ಒಟ್ಟು 8 ಸ್ಥಳಗಳಲ್ಲಿ ಟೇಪ್ ಕಟ್ಟಿ ನಿಷೇಧಿತ ಪ್ರದೇಶ ಅಂತ ಸ್ಥಳಗಳನ್ನ ಮಾರ್ಕ್ ಮಾಡಿದ್ರು. ದೃಶ್ಯ 5. ಧರ್ಮಸ್ಥಳ ಪೊಲೀಸ್ ಠಾಣೆ. ಪೊಲೀಸ್ ಠಾಣೆಯಲ್ಲಿ ಊಟದ ವ್ಯವಸ್ಥೆ. ಮಧ್ಯಾಹ್ನ 3 ಗಂಟೆಗೆ ಅನಾಮಿಕ ವ್ಯಕ್ತಿಯನ್ನ ಕಾಡಿನೊಳಗಿನಿಂದ ವಾಪಸ್ ಕರ್ಕೊಂಡು ಬಂದ್ರು. ಮನುಷ್ಯರು ಓಡಾಡಲು ಆಗದ ದಟ್ಟ ಕಾಡಿನೊಳಗೆ 2 ಗಂಟೆಗಳ ಕಾಲ ಶೋಧ ಮುಗಿಸಿ ಹೊರಗೆ ಬಂದ್ರು. ಅಲ್ಲಿಂದ ಅನಾಮಿಕನನ್ನ ಸೀದಾ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆತಂದ್ರು. ಅಲ್ಲೇ ಊಟದ ವ್ಯವಸ್ಥೆ ಮಾಡಿದ್ದ SIT 1 ಗಂಟೆ ಠಾಣೆಯಲ್ಲೇ ಇದ್ದು ಕೆಲವು ಮಾಹಿತಿಯನ್ನೂ ಸಂಗ್ರಹಿಸಿದ್ರು. ದೃಶ್ಯ 6. ಧರ್ಮಸ್ಥಳ ಅಜಿಕುರಿ ರಸ್ತೆ, ಮತ್ತೆ ಹೂತಿಟ್ಟ ರಹಸ್ಯ ಶೋಧ. ಧರ್ಮಸ್ಥಳ ಠಾಣೆಯಿಂದ ಮತ್ತೆ ಅನಾಮಿಕನನ್ನ ನೇತ್ರಾವತಿ ನದಿ ಭಾಗಕ್ಕೆ ಕರ್ಕೊಂಡು ಬಂದ್ರು. ಧರ್ಮಸ್ಥಳ ಸ್ನಾನಘಟ್ಟ ಮತ್ತು ಅಜಿಕುರಿ ರಸ್ತೆ ಸುತ್ತಲೂ 2ನೇ ಸುತ್ತಿನ ಸ್ಥಳ ಮಹಜರು ನಡೆಸಿದ್ರು. ಮಧ್ಯಾಹ್ನ 3 ಗಂಟೆವರೆಗೂ 8 ಜಾಗಗಳನ್ನ ಗುರುತು ಮಾಡಿದ್ರು. ಸಂಜೆ 4 ಗಂಟೆಯಿಂದ ಮತ್ತೆ 5 ಸ್ಥಳಗಳನ್ನ ಅನಾಮಿಕ ವ್ಯಕ್ತಿ ತೋರಿಸಿದ್ದು, ಒಟ್ಟು 13 ಜಾಗಗಳಲ್ಲಿ ಅನಾಮಿಕ ವ್ಯಕ್ತಿ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ತೋರಿಸಿದ್ದಾನೆ. ಆ 13 ಜಾಗಗಳಿಗೂ ನಂಬರ್ಗಳನ್ನ ಹಾಕಿಟ್ಟಿದ್ದಾರೆ. ದೃಶ್ಯ 7. ಡ್ರೋನ್ ಕಣ್ಗಾವಲು, ಗುರುತಿಸಿದ ಜಾಗಗಳಿಗೆ ANF ಭದ್ರತೆ. ಅನಾಮಿಕ ಶವ ಹೂತಿಟ್ಟಿದ್ದೀನಿ ಅಂತ ತೋರಿಸಿರುವ 13 ಸ್ಥಳಗಳನ್ನ ಡ್ರೋನ್ ಮೂಲಕ ವಿಡಿಯೋ ಮಾಡಿಕೊಳ್ಳಲಾಗಿದೆ. ಜೊತೆಗೆ 13 ಸ್ಥಳಗಳಿಗೂ ನಕ್ಸಲ್ ನಿಗ್ರಹ ಪಡೆ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಒಂದೊಂದು ಸ್ಥಳಕ್ಕೂ ತಲಾ 2 ಶಸ್ತ್ರಸಜ್ಜಿತ ANF ಸಿಬ್ಬಂದಿಯನ್ನ ಹಾಕಲಾಗಿದೆ. ಇಡೀ ರಾತ್ರಿ ANF ಸಿಬ್ಬಂದಿ ಕಾವಲಿಗೆ ಇರುತ್ತಾರೆ. ಜೊತೆಗೆ SIT ಪೊಲೀಸ್ ಅಧಿಕಾರಿಗಳ ತಂಡವೂ ಎಲ್ಲವನ್ನ ಮಾನಿಟರ್ ಮಾಡುತ್ತಿದೆ. ನಾಳೆಯೇ ಮಹಜರು ಸ್ಥಳದಲ್ಲಿ ಹೂತಿಟ್ಟ ರಹಸ್ಯ ಹುಡುಕಾಟ. ಮಣ್ಣು ಅಗೆದು ಸಾಕ್ಷಿಗಳ ಕಲೆ ಹಾಕಲಿರುವ ತನಿಖಾ ತಂಡಗಳು. ಅನಾಮಿಕ ವ್ಯಕ್ತಿ ಇವತ್ತು ಒಂದೇ ದಿನ ಒಟ್ಟು 13 ಸ್ಥಳಗಳನ್ನು ತೋರಿಸಿದ್ದಾನೆ. 13 ಸ್ಥಳಗಳಲ್ಲೂ ನಾಳೆಯೇ ಉತ್ಖನನ ಕಾರ್ಯ ನಡೆಯಲಿದೆ. ಇಂದು ಗುರುತು ಮಾಡಿರುವ ಸ್ಥಳಗಳಲ್ಲಿ ನಾಳೆಯೇ ಮಣ್ಣು ಅಗೆದು ಸಾಕ್ಷಿಗಳ ಕಲೆ ಹಾಕಲು SIT ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಸ್ಥಳೀಯ ಕೋರ್ಟ್ಗೂ ಈಗಾಗಲೇ ಮಣ್ಣು ತೆಗೆದು ಸಾಕ್ಷಿ ಹುಡುಕಾಡಲು ಅನುಮತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಕೋರ್ಟ್ ಅನುಮತಿ ಸಿಕ್ಕಿದ್ರೆ ನಾಳೆಯೂ ಉತ್ಖನನದ ಜೊತೆಗೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮುಂದುವರಿಸಲಿದ್ದಾರೆ. ನಾಳೆ ಹೇಗಿರುತ್ತೆ ಧರ್ಮಸ್ಥಳ ರಹಸ್ಯದ ತನಿಖೆ? ಗುರುತು ಮಾಡಿದ 13 ಸ್ಥಳಗಳಲ್ಲಿ ಅಸ್ಥಿಪಂಜರ ಹುಡುಕಾಟ ನಡೆಯುತ್ತೆ. ತನಿಖಾಧಿಕಾರಿಗಳು, FSL, ಸೋಕೋ ಟೀಮ್ ಸ್ಥಳದಲ್ಲಿರ್ತಾರೆ. ತಹಶೀಲ್ದಾರ್, ಕಂದಾಯ ಅಧಿಕಾರಿ, ಸ್ಥಳೀಯ ಪಂಚಾಯಿತಿಯವರು, ವೈದ್ಯರ ತಂಡ, ವಿಡಿಯೋಗ್ರಾಫರ್ ಸಮ್ಮುಖದಲ್ಲಿ ಸಾಕ್ಷಿ ಶೋಧ ನಡೆಯುತ್ತೆ. ಮೂಳೆ, ಕೂದಲು, ಶವದ ಉಗುರುಗಳಿಗಾಗಿ ಹುಡುಕಾಟ ನಡೆಯುತ್ತೆ. ಒಡವೆಗಳು, ವಾಚ್, ಉಂಗುರ ಹಾಗೂ ಇತರೆ ವಸ್ತುಗಳಿಗೆ ಹುಡುಕಾಟ ನಡೆಯುತ್ತೆ. ಏನೆಲ್ಲ ವಸ್ತುಗಳು ಸಿಗುತ್ತೋ ಅದನ್ನೆಲ್ಲ FSL ಟೆಸ್ಟ್ಗೆ ಕಳಿಸ್ತಾರೆ. ಗಂಡು, ಹೆಣ್ಣು, ವಯಸ್ಸು, ಸಾವಿನ ಕಾರಣ ಹುಡುಕಲು DNA ಪರೀಕ್ಷೆಗೂ ರವಾನಿಸ್ತಾರೆ. ಸತ್ತಿದ್ದ ಹೇಗೆ, ಕೊಲೆನಾ, ಆತ್ಮಹತ್ಯೆನಾ, ಗಾಯಗಳಿತ್ತ ಅನ್ನೋದನ್ನು ಪತ್ತೆ ಮಾಡಲಾಗುತ್ತೆ. ಇನ್ನೊಂದು ಕಡೆ ಕುರುಹುಗಳು ಸಿಕ್ಕಿದ್ರೆ ತನಿಖೆಗೆ ಪ್ರತ್ಯೇಕ ಟೀಮ್ ರಚನೆಯಾಗುತ್ತೆ. ಕೊಲೆ, ನಾಪತ್ತೆ ಕೇಸ್ಗೂ ಸಿಗುವ ಅಸ್ಥಿಪಂಜರಗಳಿಗೂ ತಾಳೆ ಹಾಕ್ತಾರೆ. ಫೋನಲ್ಲಿ ಏನಾದರೂ ಕಂಡು ಬಂದರೆ ಉಳಿದಿದ್ದು ರೇಪು ಮತ್ತು ಸ್ಟ್ರಾಂಗ್ಯುಲೇಷನ್ ಅದು ಆಗಿದ್ರೆ ಅದು ಗೊತ್ತಾಗೋದಲ್ಲ. ಯಾಕಂದ್ರೆ ಎಲ್ಲ ಬಾಡಿ ಎಲ್ಲ ಹೋಗಿಬಿಟ್ಟಿರ್ತದೆ. ಬರೇ ಇವತ್ತು ಹಾಜರಾಗಿದೆ, ನಾಳೆಯಿಂದನೇ ಡಿಗ್ ಮಾಡೋ ಅಂತ. ಅದೇ ನಾಳೆ ಮಾಡ್ತಾರೆ. ನಾಳೆ ಮಾಡುವಾಗ ಇದನ್ನೆಲ್ಲ ನೋಡ್ತಾರೆ ಅವರು. ನಾಳೆ ಡಿಗ್ ಮಾಡುವಾಗ ತಾಲೂಕಾ ಅಥವಾ ಮ್ಯಾಜಿಸ್ಟ್ರೇಟ್ ಆಗಲಿ ಅಥವಾ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಆಗಲಿ ಅಲ್ಲಿ ಹಾಜರಿದ್ದು ಅದನ್ನು ವಿಡಿಯೋ ಸಮೇತ ಮಾಡ್ತಾರೆ. ವಿಡಿಯೋ ಸಮೇತ ಮಾಡಿ ಎಲ್ಲಾ ಪರಿಶೀಲನೆ ಮಾಡ್ತಾರೆ. ಧರ್ಮಸ್ಥಳ ಸುತ್ತಲೂ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ಹೇಳಿದ್ದಾನೆ. ಅನಾಮಿಕನ ಹೇಳಿಕೆ ಆಧರಿಸಿ ರಹಸ್ಯ ಭೇದಿಸೋ ಕೆಲಸಕ್ಕೂ SIT ಕೈ ಹಾಕಿದೆ. ಅಸ್ಥಿಪಂಜರಗಳು, ಸಾಕ್ಷಿಗಳು ಸಿಕ್ಕಿದ್ದೇ ಆದ್ರೆ SITಗೆ ಅಸಲಿ ಸವಾಲು ಆಗಿನಿಂದಲೇ ಶುರುವಾಗಲಿದೆ. ಆಮೇಲೆ ಅನಾಮಿಕ ವ್ಯಕ್ತಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇನ್ನಷ್ಟು ಮಾಹಿತಿಗಳ ಸಂಗ್ರಹಕ್ಕಾಗಿ ವಶಕ್ಕೆ ಪಡೆಯಲಿದ್ದು, ಅನಾಮಿಕ ಮಾಸ್ಕ್ ಮ್ಯಾನ್ನನ್ನೇ ಅಪ್ರೂವರ್ ಆಗಿ ಪರಿಗಣಿಸುವ ಸಾಧ್ಯತೆಗಳೂ ಇವೆ. ಒಟ್ಟಾರೆ ಧರ್ಮಸ್ಥಳ ಸುತ್ತಲಿನ ನಿಗೂಢ ಶವಗಳ ರಹಸ್ಯ ನಿಜಕ್ಕೂ ಸಿಗುತ್ತಾ? 20-30 ವರ್ಷಗಳ ಹಿಂದಿನ 100 ಶವಗಳ ಅಸ್ಥಿಪಂಜರಗಳು ಪತ್ತೆಯಾಗುತ್ತಾ ಅನ್ನೋದೇ ಕುತೂಹಲ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ನಟಿ ರಮ್ಯಾ ಕಾನೂನು ಪಾಠ ಮಾಡಿದ್ದಾರೆ.
ದರ್ಶನ್ ಕೊಳಕು ಅಭಿಮಾನಿಗಳ ಮೇಲೂ ರಮ್ಯಾ ದೂರು ಕೊಟ್ಟಿದ್ದಾರೆ. ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ದಕ್ಕೆ ಹೀನಕೃತ್ಯ ಮಾಡಿದ್ರಿ, ಈಗ ನಿಮ್ಮ ಫ್ಯಾನ್ಸ್ ಹಾಕಿರುವಂಥ ಅಶ್ಲೀಲ ಮೆಸೇಜ್ಗಳಿಗೆ ಏನು ಶಿಕ್ಷೆ ಹೇಳಿ ಅಂತ ರಮ್ಯಾ ಅವರು ನೇರವಾಗಿ ಪ್ರಶ್ನೆ ಎಸೆದಿದ್ದಾರೆ. ಪವಿತ್ರ ಗೌಡ ಕಳ್ಸೋದು ಮಾತ್ರ ನಿಮ್ಗೆ ರೋಷ ಬಂತು, ಕೋಪ ಬಂತು, ಅದೇ ಬೇರೆ ಹೆಣ್ಮಕ್ಳಿಗೆ ಅಲ್ಲ. ನೀವು ಯೋಚನೆ ಮಾಡಿ ನನಗೆ ಈ ತರ ಕಳಿಸ್ತಾರಂದ್ರೆ ಐ ಆಮ್ ಜಸ್ಟ್ ವಂಡ್ರಿಂಗ್. ಅವ್ರು ಮುಂಚೆನೆ ಮಾಡಿದ್ರೆ ರೇಣುಕಾ ಸ್ವಾಮಿ ಅವರು ಈ ತರ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ. ಮೇ ಬಿ ಯು ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ, ಯಾರು ಗೊತ್ತು. ಯಥಾ ರಾಜ ತಥಾ ಪ್ರಜೆ ಅಂತಾರಲ್ಲ, ಇದಕ್ಕೆ ನೋಡಿ ಬಾಸ್ ಅನ್ನಿಸಿಕೊಂಡವರು ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಸೆಂಟ್ರಲ್ ಜೈಲಿನ ನರಕ ನೋಡಿದ್ದಾಯ್ತು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ತೂಗುಗತ್ತಿ ನೇತಾಡ್ತಿದೆ. ಇದೇ ಹೊತ್ತಲ್ಲೇ ನಟಿ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ಮಧ್ಯೆ ಸಮರವೇ ಶುರುವಾಗಿದೆ. ಸ್ವಾಮಿ ಕೇಸ್ ಬಗ್ಗೆ ಸುಪ್ರೀಂ ಕೋರ್ಟಿನ ವಿಚಾರಣೆ ಅಂಶಗಳನ್ನ ಪೋಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಕೊಳಕು ಯುದ್ಧ ಶುರು ಮಾಡಿದ್ದಾರೆ. ನಟಿ ರಮ್ಯಾ ಮೇಲೆ ಹೇಳೋದಕ್ಕೂ ಆಗದ ಕೇಳೋದಕ್ಕೂ ಆಗದಂತಹ ಕೊಳಕು ಕಮೆಂಟ್ಗಳ ಕಾಳಗ ಮಾಡ್ತಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ನಟಿ ರಮ್ಯಾ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೊಳಕು ಪೋಸ್ಟ್ ಹಾಕಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ 45 ಜನರ ವಿರುದ್ಧ ದೂರು ಕೊಟ್ಟಿದ್ದಾರೆ. ದಾಸನ ಮೇಲೆ ರೋಷ ಹೊರಹಾಕಿದ್ರು. ಈ ರೇಣುಕಾ ಸ್ವಾಮಿಗೂ ಮತ್ತೆ ಇವ್ರು ಮೆಸೇಜ್ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ. ಅಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ತರ ಕಳಿಸ್ತಾರೆ ಅಂದ್ರೆ ಇನ್ ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ತರ ಕಳಿಸ್ತಾ ಇರ್ಬೋದು, ಇದನ್ನ ಹಂಗೆ ಸುಮ್ನೆ ಬಿಡಬಾರ್ದು ಅಂತ. ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ದಿ ಗಿವನ್ ರೇಪ್ ಥ್ರೆಟ್ಸ್, ರೇಣುಕಾ ಸ್ವಾಮಿ ಬದಲು ನಿಮ್ಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು. ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟೆಡ್. ಇನ್ನೊಂದು ಏನಂದ್ರೆ ನನಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫಲ್ಲಿ ನಂಗೆ ಗೊತ್ತಿರ್ಲಿಲ್ಲ. ಅಂಡ್ ಇವತ್ತು ಆ ಮೀನಿಂಗು ನನಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ. ಡಿ ಬಾಸ್ ಫ್ಯಾನ್ಸ್ಗೂ ಅನ್ಸುತ್ತೆ ರೇಣುಕಾ ಸ್ವಾಮಿ ಮಾಡಿದ ತಪ್ಪಂತ, ಮತ್ತೆ ನೀವ್ ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ, ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ? ಐ ಆಮ್ ಶಾಕ್. ಅಂದ್ರೆ ಪವಿತ್ರ ಗೌಡ ಕಳ್ಸಿದ್ ಮಾತ್ರ ನಿಮ್ಗೆ ರೋಷ ಬಂತು, ಕೋಪ ಬಂತು, ಅದೇ ಬೇರೆ ಹೆಣ್ಮಕ್ಳಿಗೆ. ರಮ್ಯಾ ಸಿಟ್ಟು ಇಷ್ಟಕ್ಕೆ ಮುಗಿಯಲಿಲ್ಲ. ಸೀದಾ ದರ್ಶನ್ ಫ್ಯಾನ್ಸ್ಗೂ ಕಾನೂನಿನ ಪಾಠ ಮಾಡಿದ್ರು. ದರ್ಶನ್ ಫ್ಯಾನ್ಸ್ ನಕಲಿ ಖಾತೆ ಸೃಷ್ಟಿಸಿ ಹುಡುಗಿರ ಹೆಸರಲ್ಲಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಗುಡುಗಿದ್ರು. ದರ್ಶನ್ ಫ್ಯಾನ್ಸ್ ಸುದೀಪ್ ಯಶ್ ಅಷ್ಟೇ ಅಲ್ಲ, ಅವರ ಮನೆಯವರನ್ನು ಬಿಟ್ಟಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನೀವು ನಂಬ್ತಿರೋ ಬಿಡ್ತಿರೋ, ಬಟ್ ಅಟ್ ಲೀಸ್ಟ್ ನೀವು ಕಾನೂನು ಪ್ರಕಾರ ನೀವು ನಡ್ಕೊಂಡ್ರೆ, ಎಸ್ಪೆಷಲಿ ಆಸ್ ಅ ಪಬ್ಲಿಕ್ ಫಿಗರ್, ಆಸ್ ಅ ಸೆಲೆಬ್ರಿಟಿ, ಮತ್ತೆ ಎಲ್ಲರೂ ಅದೇ ತರ ಅವರು ಬಿಹೇವ್ ಮಾಡ್ತಾರೆ. ನೀವು ಕಾನೂನು ನಿಮ್ ಕೈಗೆ ತಗೊಂಡ್ರೆ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀರಾ ನೀವು? ಒಂದು ಲಾ ಅಂತ ಇದೆ, ಒಂದು ಪೊಲೀಸ್ ಅಂತ ಇದೆ, ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ವಿ ಆಲ್ ಹ್ಯಾವ್ ಟು ಅಬೈಡ್ ಬೈ ಇಟ್. ಅಕಸ್ಮಾತ್ ಅದಾಗದೆ ಹೋದ್ರೆ ಜಸ್ಟ್ ಇಮ್ಯಾಜಿನ್ ವಾಟ್ ವಿಲ್ ಹ್ಯಾಪನ್ ಟು ಸೊಸೈಟಿ. ಅವ್ರು ಬೇಕಂತ ಹುಡುಗಿರ ಹೆಸರು ಯೂಸ್ ಮಾಡ್ತಾ ಇದಾರೆ, ಹುಡುಗಿರ್ ಫೋಟೋ ಯೂಸ್ ಮಾಡ್ತಾ ಇದಾರೆ. ನನ್ಗನ್ಸಲ್ಲ ಈ ತರ ಯಾವ ಬಾಯಲ್ಲೂ ಹೆಣ್ಮಕ್ಳು ಬಾಯಲ್ಲಂತೂ ಈ ತರ ಪದಗಳು ಬರೋದು ಸಾಧ್ಯನೇ ಇಲ್ಲ. ಐ ಡೆಫಿನೆಟ್ಲಿ ಫೀಲ್ ದಟ್ ಇವ್ರು ಯಾರೋ ಒಬ್ರು ಕೂತ್ಕೊಂಡು ಒಂದು 100 ಅಕೌಂಟ್ ಮಾಡಿದ್ದಾರೆ, ಯಾವ್ದಕ್ಕೂ ಮುಖನೂ ಇಲ್ಲ, ಹೆಸರು ಇಲ್ಲ, ಏನೇನೋ ಯೂಸರ್ ನೇಮ್ ಯೂಸ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. 100% ಅವ್ರ ಜವಾಬ್ದಾರಿ ಇದೆ. ಅವರು ಇದನ್ನ ಮುಂಚೆನೆ ಮಾಡಬೇಕಾಗಿತ್ತು. ಆಕ್ಚುಲಿ ಅವ್ರು ಮುಂಚೆನೆ ಮಾಡಿದಿದ್ರೆ ರೇಣುಕಾ ಸ್ವಾಮಿ ಅವರು ಈ ತರ ಮೆಸೇಜ್ಗಳು ಕಳಿಸ್ತಾ ಮೇ ಬಿ ಹಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ, ಯಾರು ಗೊತ್ತು ಅಲ್ವಾ? ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ. ಅವ್ರ ಮುಂಚೆನೆ, ನಾನು 2 ವರ್ಷ ಮುಂಚೆನೆ ಹೇಳಿದ್ದೆ ಈ ತರ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಅವಾಗ ಏನಾದ್ರೂ ಅವ್ರ ಕ್ರಮಕ್ಕೆ ತಗೊಂಡಿದ್ರೆ, ಈ ತರ ಅವ್ರ ಫ್ಯಾನ್ಸ್ಗೆ ಹೇಳಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದೇನೋ. ರಮ್ಯಾ ಪೋಸ್ಟ್ ವಾರ್ಗೆ ಮಹಿಳಾ ಆಯೋಗ ಎಂಟ್ರಿ. ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ಕೆಟ್ಟ ಮೆಸೇಜ್ ಮಾಡ್ತಿರೋದು ದೊಡ್ಡ ಸುದ್ದಿ ಆಗ್ತಿದ್ದಂತೆ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿರುವ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶ ಕಳಿಸುತ್ತಿದ್ದಾರೆ. ಇದರಿಂದ ಮಹಿಳೆಯ ಸ್ಥಾನಮಾನಕ್ಕೆ ತೊಂದರೆಯಾಗ್ತಿದ್ದು, ಕೂಡಲೇ ಈ ಸಂದೇಶಗಳನ್ನ ಸ್ಥಗಿತಗೊಳಿಸಿ, ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಉಲ್ಲೇಖಿಸಿದ್ದಾರೆ. ರೊಚ್ಚಿಗೆದ್ದ ರಮ್ಯಾ, ವಿಜಯಲಕ್ಷ್ಮಿ ಕಾನೂನು ಸಮರ. ಯಾವಾಗ ನಟಿ ರಮ್ಯಾ ದರ್ಶನ್ ವಿಷಯಕ್ಕೆ ಮೇಲಿಂದ ಮೇಲೆ ಟಾಂಟ್ ಕೊಡೋದಕ್ಕೆ ಶುರು ಮಾಡಿದ್ರು, ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಅಖಾಡಕ್ಕಿಳಿದಿದ್ದಾರೆ. ನಟಿ ರಮ್ಯಾಗೆ ಲಾಯರ್ ಮೂಲಕ ನೋಟಿಸ್ ಕೊಡಲು ಸಿದ್ಧತೆ ಮಾಡಿಕೊಳ್ತಿದ್ದಾರಂತೆ. ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬುದ್ಧನ ಚಿತ್ರ ಹಾಕಿ ಪೋಸ್ಟ್ ಹಾಕಿರುವ ವಿಜಯಲಕ್ಷ್ಮಿ, ಮೂರ್ಖನನ್ನ ಅವನ ಮಾತಿನಿಂದ ಗುರುತಿಸಬಹುದು, ಬುದ್ಧಿವಂತನನ್ನ ಮೌನದಿಂದ ಗುರುತಿಸಬಹುದು ಅಂತ ಸ್ಟೇಟಸ್ ಹಾಕೊಂಡಿದ್ದಾರೆ. ರಕ್ಷಿತಾ ಪ್ರೇಮ್ ಪೋಸ್ಟ್ ಫುಲ್ ವೈರಲ್.
ರಮ್ಯಾ ದರ್ಶನ್ ಫ್ಯಾನ್ಸ್ ಮಧ್ಯೆ ಪೋಸ್ಟ್ ವಾರ್ ಹೊತ್ತಲ್ಲೇ ನಟಿ ರಕ್ಷಿತಾ ಕೂಡ ಪೋಸ್ಟ್ ಮಾಡಿದ್ದಾರೆ. ಏನು ವೈರಲ್ ಆಗ್ತಿದೆ ಅನ್ನೋದು ನಿಮಗೆ ತಿಳಿದಿದೆಯೇ? ಜನರ ಮಾನಸಿಕ ಆರೋಗ್ಯವನ್ನ ನೋಡಲು ಸಾಧ್ಯವಿಲ್ಲ. ದಯವಿಟ್ಟು ಯಾವಾಗಲೂ ದಯೆಯಿಂದಲೇ ಇರಿ ಅಂತ ವೈರಲ್ ಮನಸ್ಥಿತಿ ಕುಟುಕಿ ಸ್ಟೇಟಸ್ ಹಾಕಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ತಾಳ್ಮೆಯ ಪಾಠ ಮಾಡಿದೆ. ಕಾಲಾಯ ತಸ್ಮೈ ನಮಃ. ಯಾವ ವಿವಾದಕ್ಕೂ ಕಿವಿ ಕೊಡಬೇಡಿ, ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ, ಯಾರಿಗೂ ಮೆಸೇಜ್ ಮಾಡಬೇಡಿ. ಈ ಅವಮಾನಗಳು ಒಳ್ಳೆಯ ಕೆಲಸಗಳಿಗೆ ಮೆಟ್ಟಿಲು. ಫ್ಯಾನ್ಸ್ ಏನೆಂದು ಸಮಾಜಮುಖಿ ಕಾರ್ಯಗಳು ಸಾಕ್ಷಿ ಅಂತ ದರ್ಶನ್ ಫ್ಯಾನ್ಸ್ ಪೇಜ್ನಲ್ಲಿ ಪೋಸ್ಟ್ ಪ್ರತ್ಯಕ್ಷವಾಗಿದೆ. ಕನ್ನಡ ಸಿನಿಮಾ ರಂಗದಲ್ಲಿ ಫ್ಯಾನ್ಸ್ ವಾರ್ ನಡೆಯೋದು ಹೊಸದೇನಲ್ಲ. ಆದ್ರೆ ಈ ಬಾರಿ ಇದು ಅತಿರೇಕಕ್ಕೆ ಹೋಗ್ತಿದೆ. ಆದ್ರೆ ಸ್ಯಾಂಡಲ್ವುಡ್ನ ಯಾರೊಬ್ಬರೂ ರಿಯಾಕ್ಟ್ ಮಾಡ್ತಿಲ್ಲ. ಈ ಬಗ್ಗೆ ಪೋಸ್ಟ್ ಹಾಕಿದ ನಟ ಪ್ರಥಮ್ ಇಡೀ ಕನ್ನಡ ಚಿತ್ರರಂಗ ನಟಿ ರಮ್ಯಾ ಪರ ನಿಲ್ಲಬೇಕು. ಈ ಮೂಲಕ ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಅಂತ ಕಿಡಿಕಾರಿದ್ದಾರೆ. ಒಟ್ನಲ್ಲಿ ದರ್ಶನ್ ಫ್ಯಾನ್ಸ್ ಹಾಗೂ ಪದ್ಮಾವತಿ ನಡುವೆ ಮಹಾ ಕಾಳಗವೇ ನಡೆಯುತ್ತಿದ್ದು ಇದು ಎಲ್ಲಿಗೆ ಬಂದು ನಿಲ್ಲತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಪರೇಷನ್ ಸಿಂಧೂರ್ ನಿಲ್ಲಿಸಿದ್ಯಾಕೆ? ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಡೊನಾಲ್ಡ್ ಟ್ರಂಪ್ ಅವರ ಮಾತು ನಿಜಾನ? ಕೇಂದ್ರ ಸರ್ಕಾರ ಯಾಕೆ ಇದರ ಬಗ್ಗೆ ಉತ್ತರ ಕೊಡ್ತಿಲ್ಲ ಅಂತೆಲ್ಲ ವಿಪಕ್ಷದವರು ಇವತ್ತು ಸಂಸತ್ ಅಧಿವೇಶನದಲ್ಲಿ ಆರ್ಭಟ ಮಾಡ್ತಾ ಇದ್ರು. ಇವತ್ತು ಎಲ್ಲದಕ್ಕೂ ಕೇಂದ್ರ ಸಚಿವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಆಪರೇಷನ್ ಮಹದೇವ್ ಹೆಸರಲ್ಲಿ 99 ದಿನಗಳ ಬಳಿಕ ಪಹಲ್ಗಾಮ್ ದಾಳಿಕೋರರನ್ನ ಸೇನಾಪಡೆ ಎನ್ಕೌಂಟರ್ ಮಾಡಿದೆ. ಒಂದು ವಾರದಿಂದ ಸಂಸತ್ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಎಬ್ಬಿಸಿದ ಗಲಾಟೆ ಅಷ್ಟಿಷ್ಟಲ್ಲ. ಆಪರೇಷನ್ ಸಿಂಧೂರ್ ಯಾಕೆ ನಿಲ್ಲಿಸಿದ್ರಿ? ಬಿಹಾರ ಮತಪಟ್ಟಿ ಪರಿಷ್ಕರಣೆ ನಿಲ್ಲಿಸಿ ಅಂತ ಕಲಾಪ ನಡೆಸೋಕೆ ಬಿಟ್ಟಿರಲಿಲ್ಲ. ಇವತ್ತು ಅಧಿವೇಶನ ಶುರುವಾಗೋ ಮೊದಲು ಸಂಸತ್ ಭವನದ ಹೊರಗೆ ಪ್ರತಿಭಟನೆ ಮಾಡಿದ್ರು. ಆಮೇಲೆ ಲೋಕಸಭೆ ಕಲಾಪದಲ್ಲೂ ಗಲಾಟೆ ಎಬ್ಬಿಸಿದ್ರು. ಆಪರೇಷನ್ ಸಿಂಧೂರ್ ಬಗ್ಗೆ ಉತ್ತರ ಕೊಡಬೇಕಾ ಬೇಡವಾ? ಸುಮ್ಮನಿರಿ, ಮರ್ಯಾದೆ ತೆಗಿಬೇಡಿ ಅಂತ ಸ್ಪೀಕರ್ ಓಂ ಬಿರ್ಲಾ ವಿಪಕ್ಷಗಳ ಮೇಲೆ ಸಿಟ್ಟು ಹೊರಹಾಕಿದ್ರು. ऑपरेशन सिंदूर पर चर्चा नहीं करना चाहते, सदन बाधित कर रहे हैं, ये सदन के अंदर मर्यादा आपकी। ಸ್ಪೀಕರ್ ಓಂ ಬಿರ್ಲಾ ಮಾತಿಗೆ ಕಾಂಗ್ರೆಸ್ ಸೇರಿದಂತೆ ಯಾವೊಬ್ಬ ವಿಪಕ್ಷ ನಾಯಕನೂ ಕ್ಯಾರೆ ಅನ್ನಲಿಲ್ಲ. ಆಗ ಕಲಾಪವನ್ನ ಸ್ಪೀಕರ್ 2 ಸಲ ಮುಂದೂಡಿದ್ರು. 2 ಗಂಟೆಗೆ ಅಧಿವೇಶನ ಶುರುವಾಗುವಷ್ಟರಲ್ಲಿ ವಿಪಕ್ಷದವರನ್ನ ಸ್ಪೀಕರ್ ಮನವೊಲಿಸಿದ್ರು. ಹೀಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರಿಸಿದ್ರು. ವಿಪಕ್ಷಗಳ ಸಿಂಧೂರ ಸಮರಕ್ಕೆ ತಿರುಗೇಟು ಕೊಟ್ರು. उन्होंने एक बार भी हमसे यह नहीं पूछा कि हमारी सेनाओं ने दुश्मन के कितने विमान मार गिराए। क्या भारत ने आतंकवादी ठिकानों को तबाह किया? तो उसका उत्तर है हां। मैं विपक्ष के सम्मानित साथियों से कहना चाहता हूं कि आपको प्रश्न पूछना है तो यह प्रश्न पूछिए, क्या ऑपरेशन सिंदूर सफल रहा? तो उसका उत्तर है हां। आपको प्रश्न पूछना है तो यह पूछिए कि इस ऑपरेशन में क्या हमारे जाबाज सैनिकों को कोई क्षति हुई है? का उत्तर है नहीं। ಇನ್ನು ರಾಜನಾಥ್ ಉತ್ತರಕ್ಕೆ ಲೋಕಸಭೆ ವಿಪಕ್ಷ ಉಪನಾಯಕ ರಂಜನ್ ಗೊಗೊಯ್ ಉರಿ, ಪಹಲ್ಗಾಮ್, ಪುಲ್ವಾಮಾ ದಾಳಿ ನಿಮ್ಮ ಅವಧಿಯಲ್ಲೇ ಆಗಿದ್ದು ಅಂತ ಸಿಟ್ಟು ಹೊರಹಾಕಿದ್ರು. सीमा पार करना या वहां की टेरिटरी कैप्चर करना इस ऑपरेशन का उद्देश्य नहीं था। आज उन्होंने खुद कहा कि हमारा मकसद जमीन लेने का नहीं था। क्यों नहीं था? पाकिस्तान ऑक्यूपाइड कश्मीर अगर आज नहीं लेंगे तो कब लेंगे? हमारे भारतीय नागरिकों पर सबसे दर्दनाक अगर हमला हुआ है तो आपके समय पे हुआ है। आपके समय में उरी हुआ, आपके समय में पुलवामा हुआ और आपके समय में आज पहलगाम हुआ रहा है। ಇನ್ನು ಪ್ರತಿಪಕ್ಷದವರು ಪದೇ ಪದೇ ಕೇಳುತ್ತಿದ್ದ ಪ್ರಶ್ನೆ ಅಂದ್ರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ನಿಲ್ಲಿಸಿದ್ರು ಅಂತ 25 ಸಲ ಹೇಳಿದ್ದಾರೆ, ಉತ್ತರ ಕೊಡಿ ಅನ್ನೋದು. ಈ ಪ್ರಶ್ನೆಗೆ ವಿದೇಶಾಂಗ ಸಚಿವ ಜೈಶಂಕರ್ ಲೋಕಸಭೆ ಕಲಾಪದಲ್ಲೇ ಉತ್ತರ ಕೊಟ್ರು. Somebody out there made a remark. TRF was designated as a global terrorist organization because our diplomacy persuaded another country to do that. Secondly, there was no call between the Prime Minister and President Trump from the 22nd of April when President Trump called up to convey his sympathy and the 17th of June when he called up Prime Minister in Canada to explain why he could not meet. ಇಷ್ಟೆಲ್ಲ ಚರ್ಚೆ ಆಗ್ತಿರೋವಾಗಲೇ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ದಾಳಿ ನಡೆಸಿದ್ದ 3 ಉಗ್ರರನ್ನ ಭಾರತೀಯ ಸೇನೆ ಬೇಟೆಯಾಡಿದೆ.
ಆಪರೇಷನ್ ಮಹದೇವ ಹೆಸರಲ್ಲಿ ಕಾರ್ಯಾಚರಣೆ ನಡೆಸಿ ಹರ್ವಾನ್ ಅರಣ್ಯದಲ್ಲಿ ಅಡಗಿದ್ದ 3 ಉಗ್ರರನ್ನ ಕೊಂದು ಹಾಕಿದ್ದಾರೆ. ಮತ್ತೋರ್ವ ಉಗ್ರನಿಗಾಗಿ ಕೂಂಬಿಂಗ್ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಮಳೆ ಸೃಷ್ಟಿಸಿರುವಂತಹ ಅನಾಹುತಗಳು ಅಷ್ಟಿಷ್ಟಲ್ಲ. ಚಿಕ್ಕಮಗಳೂರು, ದಕ್ಷಿಣ ಕನ್ನಡದಲ್ಲಿ ಗುಡ್ಡಗಳು ಕುಸಿದಿವೆ. ಗದಗ, ಹಾವೇರಿಯಲ್ಲಿ ರಸ್ತೆಗಳೇ ಜಲಾವೃತವಾಗಿವೆ. ರಾಜ್ಯದ ಬಹುತೇಕ ಎಲ್ಲ ಡ್ಯಾಂಗಳಿಂದಲೂ ಕೂಡ ನೀರನ್ನು ಬಿಡಲಾಗ್ತಾ ಇದ್ದು ಪ್ರವಾಹದ ಭೀತಿ ಎದುರಾಗಿದೆ. ಮಹಾಮಳೆಯಿಂದ ಸೃಷ್ಟಿಯಾಗ್ತಿರೋ ಅನಾಹುತಗಳು ಅಷ್ಟಿಷ್ಟಲ್ಲ. ಚಿಕ್ಕಮಗಳೂರು, ಶೃಂಗೇರಿ ರಾಜ್ಯ ಹೆದ್ದಾರಿಯಲ್ಲಿ ಮೇಲಿಂದ ಮೇಲೆ ಭಾರೀ ಪ್ರಮಾಣದ ಭೂಕುಸಿತವಾಗ್ತಿದೆ. ಹೀಗಾಗಿ ವಾಹನ ಸವಾರರು ಜೀವ ಕೈಲಿ ಹಿಡ್ಕೊಂಡು ಸಂಚಾರ ಮಾಡುತ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲೂ ಬಿಟ್ಟೂ ಬಿಡದೆ ಮಳೆ ಸುರಿತಿದೆ. ದಂಡಾವತಿ ನದಿ ಸೇತುವೆ ಮೇಲೆ ಹೋಗ್ತಾ ಇದ್ದ ವೃದ್ಧೆ ಕಾಲು ಜಾರಿ ನದಿಗೆ ಬಿದ್ದಿದ್ದಾಳೆ. 4 ದಿನಗಳಿಂದ ನಿರಂತರ ಹುಡುಕಾಟ ನಡೆಸಿದ್ರೂ ಮೃತದೇಹ ಸಿಕ್ಕಿರಲಿಲ್ಲ. ಇವತ್ತು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಮೃತದೇಹ ಹೊರ ತೆಗೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಲ್ಲಿ ಮಳೆ ಅಬ್ಬರಿಸುವುದಕ್ಕೆ ಶುರುವಾಯಿತು ಅಂದ್ರೆ ಗುಡ್ಡದ ಭೂತ ಕಾಡುವುದಕ್ಕೆ ಶುರುವಾಗುತ್ತೆ. ಎಡಬಿಡದೆ ಮಳೆಯಾಗ್ತಾ ಇರೋದ್ರಿಂದ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಮೇಲಿಂದ ಮೇಲೆ ಗುಡ್ಡ ಕುಸಿತಿದೆ. ರಸ್ತೆಗೆ ಭಾರೀ ಪ್ರಮಾಣದಲ್ಲಿ ಗುಡ್ಡದ ಮಣ್ಣು ಬಿದ್ದಿದ್ರಿಂದ ಬೇರೆ ಮಾರ್ಗದಲ್ಲಿ ಹೋಗುವಂತೆ ಸವಾರರಿಗೆ ಸೂಚನೆ ನೀಡಲಾಗ್ತಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚಿಖಲೆ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. 180 ಅಡಿ ಮೇಲಿಂದ ಜಲಧಾರೆ ಧುಮ್ಮಿಕ್ತಾ ಇದ್ದು ಈ ಜಲವೈಭವ ನೋಡೋದಕ್ಕೆ ಹೊರ ರಾಜ್ಯದ ಪ್ರವಾಸಿಗರ ದಂಡೇ ಹರಿದು ಬರ್ತಿದೆ. ಮಹಾಮಳೆ ಆರ್ಭಟಕ್ಕೆ ಚಿಕ್ಕೋಡಿಯ ಕಲ್ಲೋಳ ಗ್ರಾಮದ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನದಿಯಲ್ಲಿ ಒಳಹರಿವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದ್ದು ಕೃಷ್ಣಾ ನದಿ ದಡದಲ್ಲಿರೋ ದತ್ತಾ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಹಾಕಲಾಗಿದೆ. ಕಾವೇರಿ ಕೊಳ್ಳದಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದ ಕೆಆರ್ಎಸ್ ಹಾಗೂ ಕಬಿನಿ ಡ್ಯಾಂನಿಂದ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನ ಹರಿಬಿಡಲಾಗ್ತಿದೆ. ಇದರ ಪರಿಣಾಮ ಟಿ ನರಸೀಪುರ ಹಾಗೂ ತಲಕಾಡಿಗೆ ಸಂಪರ್ಕ ಕಲ್ಪಿಸುವ ಹೆಮ್ಮಿ ಸೇತುವೆ ಮುಳುಗಡೆಯಾಗುವ ಹಂತಕ್ಕೆ ಬಂದಿದೆ. ಮಲೆನಾಡಲ್ಲಿ ಧಾರಾಕಾರ ಮಳೆಯಾಗ್ತಾ ಇರೋದ್ರಿಂದ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಭಾರೀ ಏರಿಕೆಯಾಗಿದೆ. ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ಗೂ ಹೆಚ್ಚು ನೀರನ್ನ ಹೊರಗೆ ಬಿಡಲಾಗ್ತಾ ಇದ್ದು ಚಿಕ್ಕ ಜಂತಕಲ್ ಸೇತುವೆ ಮುಳುಗಡೆಯಾಗಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಶಿಂಗಟಾಲೂರಲ್ಲೂ ತುಂಗಭದ್ರಾ ನದಿ ನೆರೆ ನರಕ ಸೃಷ್ಟಿ ಮಾಡ್ತಿದೆ. ನದಿ ಪಾತ್ರದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಶುರುವಾಗಿದ್ದು ನದಿ ತೀರಕ್ಕೆ ಯಾರೂ ಹೋಗದಂತೆ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ಉತ್ತರ ಕನ್ನಡದಲ್ಲಿ ಮಹಾ ಮಳೆಯೇ ಸುರಿತಾ ಇದೆ. ಇದರ ಪರಿಣಾಮ ಹಾವೇರಿ ಜಿಲ್ಲೆಯ ಅಕ್ಕೂರ ಮರಡೂರು ಗ್ರಾಮದ ನಡುವಿನ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. 20ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಕಡಿತವಾಗಿದ್ದು ಜನರು ಪರದಾಡ್ತಿದ್ದಾರೆ. ಒಟ್ನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಮಹಾಮಳೆಯ ಹೊಡೆತ ಊರೂರನ್ನೇ ಮುಳುಗೇಳಿಸ್ತಾ ಇರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.